ಹಲೋ ನಮಸ್ತೆ. ನಿಮಗೇನಾದರೂ ಬೆಳಗಿನ ಬ್ರೇಕ್ಫಾಸ್ಟು ತುಂಬ ರುಚಿಯಾಗಿರಬೇಕು ಹಾಗೆಯೇ ಹೆಲ್ದಿಯಾಗಿರಬೇಕು ಅಂತಿದ್ದರೆ ಈ ಪರೋಟವನ್ನು ನೀವು ಟ್ರೈ ಮಾಡಬೇಕು ನೋಡಿ. ಸುಲಭವಾಗಿ ಮಾಡ್ಕೊಳ್ಬೋದು, ಹಾಗೆಯೇ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸರ್ ಜಾರನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಹುರಿದು ಸಿಪ್ಪೆ ತೆಗೆದಿರುವಂಥ ಶೇಂಗಾ ಬೀಜವನ್ನು ಹಾಕೋಬೇಕು. 15ರಿಂದ 20 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕೋಬೇಕು. ಹಾಗೆಯೇ ಒಂದು 2-3 ಹಸಿಮೆಣಸಿನಕಾಯನ್ನು ಹಾಕೋಬೇಕು. ಈಗ ಇದಿಷ್ಟನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಇದಕ್ಕೆ ಗ್ರೈಂಡ್ ಮಾಡುವಾಗ ನೀರನ್ನು ಹಾಕೊಳ್ಳೋದು ಬೇಡ, ಈ ರೀತಿ ಗಟ್ಟಿಯಾಗಿರಬೇಕು. ಈಗ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದಾಯ್ತಲ್ಲ, ಅದರ ಜೊತೆಗೆ ಈಗ ಮನೆಯಲ್ಲಿ ಮಾಡ್ಕೊಂಡಿರುವಂಥ 100 ಗ್ರಾಮಷ್ಟು ಪನ್ನೀರನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮನೆಯಲ್ಲಿ ಮಾಡ್ಕೊಂಡಿರುವಂಥ ಪನ್ನೀರನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಅಂಗಡಿಯಿಂದ ತಂದು ಅದನ್ನು ಹಾಕ್ಕೊಂಡ್ರೂ ಆಗುತ್ತೆ. ಆದರೆ ಸ್ವಲ್ಪ ಪನ್ನೀರನ್ನು ಹಾಕೋದ್ರಿಂದ ಈ ಪರೋಟ ತುಂಬಾ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಟೇಸ್ಟಾಗಿ ಬರುತ್ತೆ. ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಕೈಯಿಂದ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಬೇಕಾಗತ್ತೆ. ತುರಿಯೋದು ಸುಲಭ ಅಂತ ಅನಿಸುತ್ತೆ ನೋಡಿ. ಹಾಗೆಯೇ ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 2.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು. ಆನಂತರ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪದ ಬದಲು ಎಣ್ಣೆ ಹಾಕ್ಕೊಂಡ್ರೂ ಆಗುತ್ತೆ. ಈಗ ಇದಿಷ್ಟನ್ನು ಸರಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತಲ್ಲ, ಈಗ ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು. ನಾನಿಲ್ಲಿ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಇಷ್ಟೇ ನೀರು ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಶೇಂಗಾ ಬೀಜದ ಪೇಸ್ಟನ್ನು ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು. ಹಾಗೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಹಾಗೆಯೇ ತುಂಬಾ ಗಟ್ಟಿನೂ ಇರಬಾರ್ದು. ಚಪಾತಿ ಹಿಟ್ಟಿಗೆ ನಾವು ಹೇಗೆ ಹಿಟ್ಟನ್ನು ಕಲಿಸ್ತೀವಿ ನೋಡಿ, ಅದೇ ರೀತಿ ಅಷ್ಟೇ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಇದೇನಾದರೂ ಕೈಗೆ ಅಂಟ್ಕೊಳ್ಳುತ್ತೆ ಅಂತ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಂಡ್ರೆ ಅದು ಅಂಟ್ಕೊಳ್ಳಲ್ಲ. ಹೀಗೆ ಸಾಫ್ಟಾಗಿ ಇದನ್ನು ಕಲಸಿ ಒಂದು 15ರಿಂದ 20 ನಿಮಿಷ ಹಾಗೆ ಬಿಡಬೇಕು. ಆನಂತರ ಇದನ್ನು ಪರೋಟ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಾಗುತ್ತೆ ನೋಡಿ. ನೋಡಿ, ಈಗ ಪರೋಟ ಲಟ್ಸ್ಕೊಳ್ಳಿಕ್ಕೆ ನಾನಿಲ್ಲಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿದೆಲ್ಲ. ನೋಡಿ, ಎಷ್ಟು ದೊಡ್ಡ ಪರೋಟ ಮಾಡ್ತೀರಾ ಅಷ್ಟಕ್ಕೆ ಅನುಸಾರವಾಗಿ ಹಿಟ್ಟನ್ನು ತೆಗೆದುಕೊಳ್ಳಿ. ಮೊದಲಿಗೆ ಅದನ್ನೊಂದು ಉಂಡೆ ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟನ್ನು ಹಾಕಿ ಲಟ್ಸ್ಕೊಳ್ಳೋದಾದರೆ ಲಟ್ಸ್ಕೋಬೋದು, ಅಥವಾ ಎಣ್ಣೆಯಿಂದಲೇ ಲಟ್ಸ್ಕೊಳ್ಳೋದಾದರೆ ಹಾಗೆಯೂ ಲಟ್ಸ್ಕೋಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ಲಟ್ಸ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ದಪ್ಪ ಇದ್ದರೆ ಪರೋಟ ಚೆನ್ನಾಗಾಗುತ್ತೆ ನೋಡಿ. ನೋಡಿ, ಪರೋಟವನ್ನು ಲಟ್ಸ್ಕೊಂಡಿದ್ದಾಯ್ತಲ್ವ, ಇಷ್ಟು ದಪ್ಪ ಇದ್ದರೆ ಚೆನ್ನಾಗಾಗುತ್ತೆ. ಪರೋಟ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಈಗ ಇದನ್ನು ಕಾದಿರುವಂಥ ತವದ ಮೇಲೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಯಾಕೆಂದರೆ ಇದು ಸ್ವಲ್ಪ ಕ್ರಿಸ್ಪಿ ಆದರೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. 2 ಕಡೆ ತುಪ್ಪ ಅಥವಾ ಎಣ್ಣೆಯನ್ನು ಏನಿಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು. ನೋಡಿ, ಈ ರೀತಿ ಕಲರ್ ಬರಬೇಕು, ಆವಾಗಲೇ ಪರೋಟ ತುಂಬಾ ಚೆನ್ನಾಗಾಗುತ್ತೆ. ಈ ಪರೋಟ ಬೇಯಿಸುವಾಗ ಒಳ್ಳೆ ಘಮ ಬರುತ್ತೆ, ಯಾಕೆಂದರೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸೆಲ್ಲ ಹಾಕಿರ್ತೀವಲ್ಲ, ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ, ತುಂಬಾ ರುಚಿನೂ ಇರುತ್ತೆ. ಇದನ್ನು ತಿನ್ನಲಿಕ್ಕೆ ಬೇರೆ ಏನೂ ಚಟ್ನಿ ಬೇಕು ಅಂತಿರಲ್ಲ, ಇದಕ್ಕೆ ಮೊಸರು ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ತುಂಬ ರುಚಿಯಾಗಿ ಹೆಲ್ದಿಯಾಗಿರುವಂಥ ಈ ಪೀನಟ್ ಪರೋಟ ನಿಮಗೆ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.